ನಮಸ್ಕಾರ ಸ್ನೇಹಿತರೆ, ಫೋಕಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಂದು ನಾವು ಮಾತನಾಡೋದು ಒಂದು ವಿಚಿತ್ರವಾದ ರಾಶಿಯ ಬಗ್ಗೆ. ಈ ರಾಶಿಯ ಬಗ್ಗೆ ಕೇಳಿದರೆ ವಿಚಿತ್ರ, ಇನ್ನು ಈ ರಾಶಿಯ ವ್ಯಕ್ತಿಗಳು ತುಂಬಾ ವಿಚಿತ್ರ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಸಾಮಾನ್ಯವಾಗಿ ಎಲ್ಲರಂತೆ ಯೋಚಿಸುವುದಿಲ್ಲ, ಇನ್ನು ಇವರು ಯೋಚಿಸುವ ರೀತಿಯೇ ಸ್ವಲ್ಪ ವಿಭಿನ್ನ ನೋಡಿ. ಕೆಲವೊಮ್ಮೆ ಕೆಲವರ ಅಭಿಪ್ರಾಯ ಇವರನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ. ಯಾಕೆಂದರೆ ಹೊರಗೆ ನೋಡಿದರೆ ಇವರು ತುಂಬಾ ಶಾಂತ, ಆದರೆ ಅವರ ಮನಸ್ಸಿನೊಳಗೆ ನಡೆಯುತ್ತಿರುವ ಆಲೋಚನೆಗಳು ಸಮುದ್ರದಷ್ಟು, ತುಂಬಾ ಆಳವಾದ, ಬಹಳ ದೂರವಾದಂತಹ ಆಲೋಚನೆಗಳು. ಇನ್ನೊಂದು ಆಸಕ್ತಿದಾಯಕ ವಿಷಯ ಏನೆಂದರೆ ಅದು ಏನು ಗೊತ್ತಾ? ಬಹಳ ಜನ ಹೇಳುವ ಪ್ರಕಾರ ಭವಿಷ್ಯದ ಬಗ್ಗೆ ಹೆಚ್ಚು ಯೋಚಿಸುವವರು, ಅಂದರೆ ತಮ್ಮ ಮುಂದಿನ ಜೀವನದ ಬಗ್ಗೆ ಯೋಚಿಸುವವರು, ಹೊಸ ಆಲೋಚನೆಗಳನ್ನು ಕಂಡುಹಿಡಿಯುವವರು ಮತ್ತು ಸಮಾಜದಲ್ಲಿ ಬದಲಾವಣೆ ತರಬೇಕು ಎಂದು ಯೋಚಿಸುವವರು, ಅಂದರೆ ಇವರು ಯೋಚನೆಯೇ ವಿಭಿನ್ನವಾಗಿರುತ್ತೆ. ಈ ರಾಶಿಯಲ್ಲೇ ಹೆಚ್ಚು ಇರುತ್ತಾರೆ. ಯಾಕೆ? ಆದರೆ ಅದೇ ಸಮಯದಲ್ಲಿ ಕೆಲವರು ಇವರನ್ನ ಸ್ವಲ್ಪ ಹಠದಿಂದ ಇರುವಂತಹ ವ್ಯಕ್ತಿಗಳು ಕೂಡ ಹೌದು. ಹಿಡಿದ ಕೆಲಸ ಬಿಡದವರು, ಸ್ವಲ್ಪ ವಿಚಿತ್ರ ಮನುಷ್ಯರು ಮತ್ತು ಕೆಲವೊಮ್ಮೆ ಯಾರನ್ನೋ ಹೆಚ್ಚು ನಂಬದಂತಹ ವ್ಯಕ್ತಿಗಳು, ಅಂದರೆ ಅದು ಕುಂಭರಾಶಿ. ಹಾಗಾದ್ರೆ ನೀವು ಕೂಡ ಕುಂಭರಾಶಿನ? ಹಾಗಾದ್ರೆ ನಿಮ್ಮ ಜೀವನದಲ್ಲೂ ಕೂಡ ಕುಂಭರಾಶಿ ವ್ಯಕ್ತಿಗಳು ಇದ್ದಾರಾ? ಹಾಗಾದ್ರೆ ನಿಜವಾಗಿ ಕುಂಭರಾಶಿಯವರು ಹೇಗಿರುತ್ತಾರೆ? ಅವರಲ್ಲಿ ಇರುವ ವಿಶೇಷ ಗುಣಗಳು ಯಾವ್ಯಾವು ಮತ್ತು ಯಾಕೆ ಹಲವರು ಇವರ ಬಗ್ಗೆ ಈ ರೀತಿಯ ಅಭಿಪ್ರಾಯಗಳನ್ನ ಹೇಳುತ್ತಾರೆ? ಕುಂಭರಾಶಿಯವರ ಮೆದುಳು ಸಾಮಾನ್ಯವಾಗಿ ಕೆಲಸ ಮಾಡೋದಿಲ್ಲ, ಅದು ಮಿಷಿನ್ ಇದ್ದ ಹಾಗೆ, ಅದು ಯಾವಾಗಲೂ ಸ್ವಲ್ಪ ಮುಂದೆಯೇ ಕೆಲಸ ಮಾಡುತ್ತದೆ. ಇವೆಲ್ಲದರ ಬಗ್ಗೆ ಇಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಆದರೆ ಆರಂಭಿಸುವ ಮೊದಲು ಒಂದು ವಿಷಯ ಹೇಳಬೇಕು, ಇದನ್ನ ಎಲ್ಲರೂ ಗಮನ ಇಟ್ಟು ಕೇಳಿ. ನಾನು ಜ್ಯೋತಿಷಿ ಅಲ್ಲ. ಈ ವಿಡಿಯೋದಲ್ಲಿರುವ ವಿಷಯಗಳು ಜ್ಯೋತಿಷ್ಯದಲ್ಲಿ ಹೇಳುವ ಸಾಮಾನ್ಯ ಮಾಹಿತಿಯ ಆಧಾರದ ಮೇಲೆ ಮಾಡಿರುವಂತಹ ಒಂದು ವಿಷಯ ಅಷ್ಟೇ. ವಿಶೇಷವಾಗಿ ಕುಂಭರಾಶಿಯವರಲ್ಲಿ ಪಾಸಿಟಿವ್ ಥಿಂಕಿಂಗ್ ಹೆಚ್ಚಿಸಲು ಈ ವಿಡಿಯೋವನ್ನು ರೆಡಿ ಮಾಡಿರುವಂತಹ ಉದ್ದೇಶ. ನಾನು ಕೂಡ ನಿಮ್ಮಂತೆಯೇ ಮನುಷ್ಯ, ನಾನು ಜ್ಯೋತಿಷಿ ಅಲ್ಲ. ಈ 8 ರಿಂದ 10 ನಿಮಿಷ ವಿಡಿಯೋದಲ್ಲಿ ನಿಮ್ಮ ಪರಿಚಯ, ಹಾಗೆ ಇನ್ನು 90% ಕುಂಭರಾಶಿಯವರ ಸಾಮಾನ್ಯವಾಗಿ ಮಾಡುವ ಕೆಲಸದ ಆಧಾರದ ಮೇಲೆಯೇ ಈ ವಿಡಿಯೋ ಒಳಗೊಂಡಿರುತ್ತೆ. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ಕುಂಭರಾಶಿಯವರ ಬಗ್ಗೆ ಇರುವ ಕೆಲವು ಆಶ್ಚರ್ಯಕರ ಸತ್ಯಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಈ ವಿಡಿಯೋ 20,000 ಕುಂಭರಾಶಿ ವ್ಯಕ್ತಿಗಳಿಗೆ ರೀಚ್ ಆದರೆ ಈ ವಿಡಿಯೋದಿಂದ ನನ್ನ ನಿರೀಕ್ಷೆ 20,000 ಸಬ್ಸ್ಕ್ರೈಬರ್ ಬರುತ್ತೆ ಎಂದು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೈಪ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಕುಂಭರಾಶಿ ಎಂದರೆ ಏನು? ಜ್ಯೋತಿಷ್ಯದಲ್ಲಿ ಒಟ್ಟು 12 ರಾಶಿಗಳಿವೆ. ಅದರಲ್ಲೊಂದು ಪ್ರಮುಖ ರಾಶಿ ಎಂದರೆ ಅದು ಕುಂಭರಾಶಿ. ಸಾಮಾನ್ಯವಾಗಿ ಜನವರಿ 20 ರಿಂದ ಫೆಬ್ರವರಿ 18 ನಡುವಿನಲ್ಲಿ ಹುಟ್ಟಿದವರು ಕುಂಭರಾಶಿಗೆ ಸೇರುತ್ತಾರೆ ಎಂದು ಹೇಳಲಾಗುತ್ತದೆ. ಇನ್ನು ಕುಂಭರಾಶಿಯ ಸಂಕೇತ ಏನು ಗೊತ್ತಾ? ನೀರನ್ನ ಹೊತ್ತುಕೊಂಡು ಬರುತ್ತಿರುವಂತಹ ವ್ಯಕ್ತಿ. ಆದರೆ ಇಲ್ಲಿ ಒಂದು ಆಸಕ್ತಿದಾಯಕ ವಿಷಯ ಇದೆ. ನೀರು ಹಿಡಿದಿರುವ ಸಂಕೇತ ಇದ್ದರೂ ಈ ರಾಶಿ ವಾಸ್ತವದಲ್ಲಿ ವಾಯುತತ್ವಕ್ಕೆ ಸೇರಿದ ರಾಶಿ. ಏನಿದು ವಾಯುತತ್ವ? ವಾಯುತತ್ವ ಏರ್ ಎಲಿಮೆಂಟ್ ಎಂದರೆ ವಾಯುತತ್ವಕ್ಕೆ ಸೇರಿದ ರಾಶಿಯವರು ಸಾಮಾನ್ಯವಾಗಿ ಹೆಚ್ಚು ಯೋಚನೆ ಮಾಡುವವರು, ಐಡಿಯಾಗಳನ್ನು ಸೃಷ್ಟಿಸುವವರು, ಹೊಸ ವಿಚಾರಗಳನ್ನು ಕಲಿಯಲು ಇಷ್ಟಪಡುವವರು. ಅವರು ಒಂದು ವಿಷಯದ ಬಗ್ಗೆ ತಿಳಿದು ಇನ್ನೊಬ್ಬರಿಗೆ ತಿಳಿಸೋ ಗುಣ, ಅದೇ ನೋಡಿ ಕುಂಭರಾಶಿ. ಜನರ ಜೊತೆ ಮಾತನಾಡಲು ಮತ್ತು ಚರ್ಚೆ ಮಾಡಲು ಇಷ್ಟಪಡುವಂತಹ ವ್ಯಕ್ತಿಗಳಲ್ಲಿ ಕುಂಭರಾಶಿ ವ್ಯಕ್ತಿಗಳೇ ಹೆಚ್ಚು. ಅಂದರೆ ಇಲ್ಲಿ ವಾಯು ಅಂದರೆ ನಿಜವಾದ ಗಾಳಿಯಲ್ಲ, ಅದು ಮೆದುಳು, ಆಲೋಚನೆ ಮತ್ತು ಬುದ್ಧಿವಂತಿಕೆ ಅನ್ನು ಸೂಚಿಸುವ ಒಂದು ಸಂಕೇತ ಅಷ್ಟೇ. ಇನ್ನು ಕುಂಭರಾಶಿಯವರಲ್ಲಿ ನೋಡುವಂತಹ ನಾವು ಮುಖ್ಯ ಗುಣಗಳು. ಕುಂಭರಾಶಿಯವರ ಬಗ್ಗೆ ಒಂದು ಮಾತು ಹೆಚ್ಚು ಎಲ್ಲರ ಮನದಲ್ಲೂ ಕೇಳಿಸೋ ಒಂದು ಶಬ್ದ ಎಂದರೆ ಇವರು ವಿಭಿನ್ನವಾಗಿ ಯೋಚಿಸುವವರು. ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಒಂದೇ ರೀತಿಯಲ್ಲಿ ಯೋಚಿಸಿದರೆ ಕುಂಭರಾಶಿಯ ವ್ಯಕ್ತಿಗಳು ಅದಕ್ಕೆ ವಿರುದ್ಧವಾಗಿ ಹೊಸ ರೀತಿಯಲ್ಲಿ ಯೋಚಿಸುತ್ತಾರೆ. ಹೊಸ ಆಲೋಚನೆಗಳನ್ನೇ ಸೃಷ್ಟಿ ಮಾಡುವಂತಹ ವ್ಯಕ್ತಿಗಳು. ಇವರಲ್ಲಿ ಇರುವ ದೊಡ್ಡ ಶಕ್ತಿ ಏನು ಗೊತ್ತಾ? ಹೊಸ ಆಲೋಚನೆಗಳು, ಕ್ರಿಯೇಟಿವಿಟಿ, ಭವಿಷ್ಯವನ್ನ ಗಮನಿಸುವ ಮನಸ್ಥಿತಿ. ಅಂದರೆ ಮುಂದೆ ಏನಾಗಬಹುದು ಎಂದು ಮುಂದೆಯೇ ಯೋಚನೆ ಮಾಡುವಂತಹ ವ್ಯಕ್ತಿಗಳು. ಅದರ ಕಾರಣದಿಂದಲೇ ಹಲವರು ಈ ವ್ಯಕ್ತಿಗಳನ್ನ ಕುಂಭರಾಶಿಯವರು ಮುಂದಿನ ಕಾಲದ ಬಗ್ಗೆ ಯೋಚಿಸುವವರು. ಇವರನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ. ಇನ್ನು ಕುಂಭರಾಶಿ ವ್ಯಕ್ತಿಗಳು ಸ್ವಾತಂತ್ರ್ಯವನ್ನ ಹೆಚ್ಚು ಇಷ್ಟಪಡುತ್ತಾರೆ. ಹಾಗಾದ್ರೆ ಸ್ವಾತಂತ್ರ್ಯ ಎಂದರೆ ಒಂಟಿತನ ಹೆಚ್ಚು ಇಷ್ಟಪಡುವಂತಹ ವ್ಯಕ್ತಿಗಳು.
ಕುಂಭರಾಶಿಯವರಿಗೆ ಒಂದು ಪ್ರಮುಖ ಗುಣ ಇದೆ. ಅವರಿಗೆ ಸ್ವಾತಂತ್ರ್ಯ ಬಹಳ ಮುಖ್ಯ. ಯಾರಾದರೂ ನೀನು ಹೀಗೆ ಮಾಡಬೇಡ, ಹೀಗೆ ಇರಬೇಕು, ಹಾಗೆ ಇರಬೇಕು ಎಂದು ಒತ್ತಾಯ ಮಾಡಿದರೆ ಅವರಿಗೆ ಇದು ಸ್ವಲ್ಪವೂ ಕೂಡ ಇಷ್ಟ ಆಗೋದಿಲ್ಲ. ಇನ್ನೊಬ್ಬರನ್ನ ಮೆಚ್ಚಿಸೋ ಬದುಕು ಇವರದಲ್ಲ. ಇನ್ನೊಬ್ಬರಿಗೆ ಬೇಕಾದ ರೀತಿಯಲ್ಲಿ ಬದುಕೋದು ಇವರಿಗೆ ಇಷ್ಟ ಇಲ್ಲ. ಅವರಿಗೆ ಇಷ್ಟ ಬಂದ ಹಾಗೆ, ಅವರಿಗೆ ತಿಳಿದ ಹಾಗೆ ಬದುಕುವಂತಹ ವ್ಯಕ್ತಿಗಳು ಇವರು. ತಮ್ಮದೇ ಆದ ದಾರಿಯಲ್ಲಿ ನಡೆಯಲು ಇಷ್ಟಪಡುವಂತಹ ವ್ಯಕ್ತಿಗಳು. ಅದೇ ಕಾರಣದಿಂದ ಕೆಲವರು ಇವರನ್ನ ಹಠದವರು, ಸ್ವಭಾವದಲ್ಲಿ ಸ್ವಲ್ಪ ವಿಚಿತ್ರ ವ್ಯಕ್ತಿಗಳು ಅನ್ನೋದಕ್ಕೆ ಇದೇ ಕಾರಣ ನೋಡಿ. ಆದರೆ ವಾಸ್ತವದಲ್ಲಿ ಇವರು ತಮ್ಮದೇ ಆದ ಜೀವನವನ್ನ ನಿರ್ಮಿಸಲು ಬಯಸುವವರು. ಹಾಗಾದ್ರೆ ಈಗ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ, ಕುಂಭರಾಶಿಯವರ ಜೀವನ ಬದಲಾಗೋದು ಯಾವಾಗ? ಇನ್ನು ಕೆಲವರು ಹೇಳುವ ಪ್ರಕಾರ ಕುಂಭರಾಶಿಯವರ ಜೀವನ ಸಾಮಾನ್ಯವಾಗಿ ನಿಧಾನವಾಗಿ ಆರಂಭವಾಗುತ್ತದೆ. ಅಂದರೆ ಒಂದು ಹಂತದ ನಂತರ ಅವರ ಆಲೋಚನೆಗಳು, ಅವರ ನಿರ್ಧಾರಗಳು ಮತ್ತು ಅವರ ಪರಿಶ್ರಮ ಅವರ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸಬಹುದು. ಅಂದರೆ ಕುಂಭರಾಶಿಯವರಿಗೆ ಬದಲಾವಣೆ ಹೊರಗಿನಿಂದ ಬರೋದಿಲ್ಲ. ಕುಂಭರಾಶಿಯವರು ಯಾವಾಗ ಹೆಚ್ಚಿನ ರಿಸ್ಕ್ ತೆಗೆದುಕೊಳ್ಳೋದಿಕ್ಕೆ ಪ್ರಾರಂಭ ಮಾಡ್ತಾರೋ ಆಗ ಮಾತ್ರ ಅವರ ಜೀವನ ಬದಲಾವಣೆ ಆಗೋದಿಕ್ಕೆ ಸಾಧ್ಯ. ಸ್ನೇಹಿತರೆ, ಅವಕಾಶಕ್ಕಾಗಿ ಕಾಯುವ ಬದಲು ನಾವೇ ಅವಕಾಶಗಳನ್ನು ಸೃಷ್ಟಿ ಮಾಡಿದ್ದರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಇನ್ನು ಸ್ನೇಹದಲ್ಲಿ ಇವರ ಗುಣ ಹೇಗಿರುತ್ತೆ ಗೊತ್ತಾ? ಕುಂಭರಾಶಿಯವರು ಸ್ನೇಹದಲ್ಲಿ ತುಂಬ ನಿಷ್ಠಾವಂತರು. ಒಮ್ಮೆ ಯಾರನ್ನಾದರೂ ಸ್ನೇಹಿತ ಎಂದು ಒಪ್ಪಿಕೊಂಡರೆ, ಒಬ್ಬರ ಮೇಲೆ ನಂಬಿಕೆ ಇಟ್ಟಾಗ ಆ ಸ್ನೇಹವನ್ನು ಸುಲಭವಾಗಿ ಬಿಡೋದಿಲ್ಲ. ನೀವೇ ದೂರ ಹೋದರೂ ಕೂಡ ಅವರು ನಿಮ್ಮಿಂದ ದೂರ ಇರೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಒಂದು ಸಮಸ್ಯೆ ಏನು ಗೊತ್ತಾ? ಇದೇ ನೋಡಿ, ಇವರು ದೊಡ್ಡ ಸಮಸ್ಯೆ. ಇವರು ಕೆಲವೊಮ್ಮೆ ತಮ್ಮ ಭಾವನೆಗಳನ್ನು ಹೊರಗೆ ಯಾರೊಂದಿಗೂ ತೋರಿಸುವುದಿಲ್ಲ. ಎಷ್ಟೇ ನೋವಾದರೂ ಅದನ್ನು ಇನ್ನೊಬ್ಬರ ಬಳಿ ಹೇಳೋದಿಲ್ಲ. ತಮ್ಮಲ್ಲಿಯೇ, ತಮ್ಮ ಮನದಲ್ಲಿಯೇ ಇಟ್ಟುಕೊಂಡು ಅವರೇ ಸಂಪೂರ್ಣ ನೋವನ್ನು ಅನುಭವ ಮಾಡುತ್ತಾರೆ. ನಿಮ್ಮ ಜೀವನದಲ್ಲಿ, ನಿಮ್ಮ ಸ್ನೇಹದಲ್ಲಿ ಕುಂಭರಾಶಿ ವ್ಯಕ್ತಿಗಳಿದ್ದರೆ ಯಾವುದೇ ಕಾರಣಕ್ಕೂ ಅವರಿಂದ ದೂರ ಹೋಗಬೇಡಿ. ಇನ್ನು ಇದೇ ಕಾರಣದಿಂದ ಕೆಲವರಿಗೆ ಕುಂಭರಾಶಿಯವರು ತಂಪಾದ ಸ್ವಭಾವದವರು ಅನ್ನಿಸಬಹುದು. ಇವರಿಗೆ ಯಾವುದೇ ನೋವಿಲ್ಲ ಅನ್ನೋ ರೀತಿ ಇನ್ನೊಬ್ಬರಿಗೆ ಇವರನ್ನ ಪ್ರತಿಬಿಂಬಿಸುತ್ತಾರೆ. ಆದರೆ ಕುಂಭರಾಶಿ ವ್ಯಕ್ತಿಗಳಲ್ಲಿ ಒಳಗೆ ನೋಡಿದರೆ ಇವರು ತುಂಬಾ ಒಳ್ಳೆಯ ಮನಸ್ಸಿನವರು. ರಾಶಿಯವರಲ್ಲಿ ಇನ್ನೊಂದು ವಿಶೇಷ ಗುಣ ಇದೆ. ಇವರು ತಮ್ಮ ಜೀವನ ಮಾತ್ರ ಅಲ್ಲ, ಇನ್ನೊಬ್ಬರ ಜೀವನದ ಬಗ್ಗೆಯೂ ಕೂಡ ಯೋಚನೆ ಮಾಡುವ ವಿಶೇಷ ಗುಣ. ಇನ್ನು ಸಾಮಾನ್ಯವಾಗಿ ಹೊಸ ಯೋಚನೆಗಳನ್ನ ಯೋಚಿಸುವವರು, ಸಮಾಜದಲ್ಲಿ ಬದಲಾವಣೆ ತರಬೇಕು ಎಂದು ಯೋಚಿಸುವಂತಹ ಪಟ್ಟಿಯಲ್ಲಿ ಕುಂಭರಾಶಿಯವರೇ ಹೆಚ್ಚು. ಅದರ ಕಾರಣದಿಂದ ಕೆಲವರ ಅಭಿಪ್ರಾಯ, ಇತಿಹಾಸದಲ್ಲಿ ಕಂಡ ಕೆಲವು ದೊಡ್ಡ ವಿಜ್ಞಾನಿಗಳು ಮತ್ತು ಆವಿಷ್ಕಾರದಲ್ಲಿ ಕೂಡ ಕುಂಭರಾಶಿಯವರೇ ಇದ್ದಾರೆ ಎಂದು. ಉದಾಹರಣೆಗೆ, ವಿದ್ಯುತ್ ಮತ್ತು ವಿಜ್ಞಾನದಲ್ಲಿ ಕ್ರಾಂತಿ ಮಾಡಿದಂತಹ ವಿಜ್ಞಾನಿ ಥಾಮಸ್ ಎಡಿಸನ್ ಮತ್ತು ಜಗತ್ತಿನ ಹೊಸ ಕಲ್ಪನೆಗಳನ್ನ ನೀಡಿದ ಮಹಾನ್ ವಿಜ್ಞಾನಿ ಗೆಲಿಲಿಯೋ ಗೆಲಿಲಿ ಇವರ ಬಗ್ಗೆ ಮಾತನಾಡುವಾಗ ಕೆಲವರು ಇವರು ಕುಂಭರಾಶಿಗೆ ಸೇರಿದವರು ಎಂದು ಕೂಡ ಹೇಳುತ್ತಾರೆ. ಅದರ ಕಾರಣದಿಂದಲೇ ಹಲವರು ಕೂಡ ಇದನ್ನ ನಂಬುವಂಥದ್ದೇ ಹೆಚ್ಚು. ಕುಂಭರಾಶಿಯವರು ಸಾಮಾನ್ಯವಾಗಿ ಯೋಚಿಸುವವರು ಅಲ್ಲ, ಸ್ವಲ್ಪ ಮುಂದಿನ ಭವಿಷ್ಯದಲ್ಲಿ ಆಳವಾಗಿ ಯೋಚಿಸುವ ಮಹಾನ್ ವ್ಯಕ್ತಿಗಳು. ಹಾಗಾದರೆ ಈಗ ಮತ್ತೊಂದು ಕುತೂಹಲಕಾರಿ ಪ್ರಶ್ನೆ, ಇವರ ಲವ್ ಲೈಫ್ ಜೀವನ ಹೇಗಿರುತ್ತೆ? ಸಾಮಾನ್ಯವಾಗಿ ಈ ರಾಶಿಯವರು ತಮ್ಮ ಭಾವನೆಗಳನ್ನು ಸುಲಭವಾಗಿ ಹೊರಗೆ ತೋರಿಸುವ ವ್ಯಕ್ತಿಗಳಲ್ಲ. ಅವರು ಯಾರನ್ನಾದರೂ ಇಷ್ಟಪಟ್ಟರೂ ಕೂಡ ಮೊದಲಿಗೆ ಅದನ್ನು ಹೇಳುವುದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಸಮಯ ತೆಗೆದುಕೊಳ್ಳುವಂತಹ ವ್ಯಕ್ತಿಗಳು. ಆದರೆ ಒಮ್ಮೆ ನಿಜವಾಗಿ ಪ್ರೀತಿಸಿದರೆ ಇವರು ಯಾರನ್ನು ಕೂಡ ಕೈ ಬಿಡದಂತಹ ವ್ಯಕ್ತಿಗಳು. ಇವರಿಗೆ ಸಂಬಂಧದಲ್ಲಿ ಒಂದು ಮುಖ್ಯ ವಿಷಯ ಬೇಕು, ಅದು ಸ್ವಾತಂತ್ರ್ಯ ಮತ್ತು ನಂಬಿಕೆ. ಯಾರಾದರೂ ಇವರನ್ನ ಹೆಚ್ಚು ನಿಯಂತ್ರಣ ಮಾಡಲು ಪ್ರಯತ್ನಿಸಿದರೆ ಅದು ಇವರಿಗೆ ಇಷ್ಟ ಆಗೋದಿಲ್ಲ. ಆದರೆ ಒಬ್ಬ ವ್ಯಕ್ತಿ ಇವರನ್ನ ಅರ್ಥ ಮಾಡಿಕೊಂಡರೆ ಕುಂಭರಾಶಿಯವರು ಜೀವನ ಪೂರ್ತಿ ಜೊತೆಯಾಗಿ ನಿಲ್ಲುವಂತಹ ಪ್ರಾಮಾಣಿಕ ವ್ಯಕ್ತಿಗಳು. ಇನ್ನು ಇವರ ದುರ್ಬಲತೆ, ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಒಂದೊಂದು ದುರ್ಬಲತೆ ಇದ್ದೇ ಇರುತ್ತೆ. ಅದೇ ರೀತಿ ಕುಂಭರಾಶಿಯವರಲ್ಲಿ ನೋಡುವಂತಹ ಸಾಮಾನ್ಯ ದುರ್ಬಲತೆಗಳು. ಈ ವ್ಯಕ್ತಿಗಳ ದುರ್ಬಲತೆ ಏನು ಗೊತ್ತಾ? ಕೆಲವೊಮ್ಮೆ ಇವರು ತುಂಬ ಹೆಚ್ಚು ಯೋಚಿಸುವವರು, ಅಂದರೆ ಓವರ್ ಥಿಂಕಿಂಗ್ ಮಾಡೋದು. ಒಂದೊಂದು ಸಮಯದಲ್ಲಿ ಹೆಚ್ಚು ಯೋಚಿಸುವುದು ಕೂಡ ಮನುಷ್ಯನಿಗೆ ಸಿಗಬೇಕಾದಂತಹ ಅನುಭವ ಸಿಗದೇ ಇರೋದಕ್ಕೆ ಇದೇ ಕಾರಣ. ಇನ್ನು ಒಬ್ಬರೇ ಇರಲು ಇಷ್ಟಪಡುತ್ತಾರೆ, ತಮ್ಮ ಮನಸ್ಸಿನ ಮಾತು ಹೇಳೋದಿಲ್ಲ. ಇದರ ಪರಿಣಾಮವಾಗಿ ಇವರನ್ನ ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟವಾಗಬಹುದು. ಕುಂಭರಾಶಿಯವರಿಗೆ ಒಂದು ಮುಖ್ಯ ಸಲಹೆ, ಕುಂಭರಾಶಿಯವರು ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಇದನ್ನ ಯಾರು ಮರೆಯೋದಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಇರುವ ಹೊಸ ಆಲೋಚನೆಗಳು ಮತ್ತು ಕ್ರಿಯೇಟಿವಿಟಿ ಅದು ನಿಮ್ಮ ದೊಡ್ಡ ಶಕ್ತಿ. ಆದರೆ ಅದನ್ನು ಜಗತ್ತಿಗೆ ತೋರಿಸಲು ಆತ್ಮವಿಶ್ವಾಸ, ಸ್ಪಷ್ಟ ಮಾತು, ಜನರ ಜೊತೆ ಸಂಪರ್ಕ ಇವು ಕೂಡ ಅಗತ್ಯ. ನಿಮ್ಮನ್ನು ನೀವು ಯಾವುದೇ ಕಾರಣಕ್ಕೂ ನೆಗೆಟಿವ್
ಆಗಿ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಎಂದು ನಿಮ್ಮನ್ನು ನೀವೇ ಓವರ್ ಆಗಿ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಮನುಷ್ಯನ ಕೈಯಲ್ಲಿ ಆಗದೇ ಇರೋದು ಏನೂ ಇಲ್ಲ ಅಲ್ವಾ? ನಿಮ್ಮ ಯೋಚನೆಗಳನ್ನು ಒಳಗೆ ಇಟ್ಟುಕೊಳ್ಳಬೇಡಿ, ಆ ಆಲೋಚನೆಗಳನ್ನು ಹೊರಗೆ ತಂದು ಪ್ರಪಂಚಕ್ಕೆ ತೋರಿಸಿ. ಹಾಗಾದರೆ ಸ್ನೇಹಿತರೆ, ಕುಂಭರಾಶಿಯವರು ಸಾಮಾನ್ಯವಾಗಿ ಹೊಸದಾಗಿ ಯೋಚಿಸುವವರು, ಸ್ವಾತಂತ್ರ್ಯವನ್ನು ಇಷ್ಟಪಡುವವರು, ಸ್ನೇಹದಲ್ಲಿ ನಿಷ್ಠೆ ಇರುವಂತಹ ವ್ಯಕ್ತಿಗಳು, ಸಮಾಜದ ಬಗ್ಗೆ ಯೋಚಿಸುವ ವ್ಯಕ್ತಿಗಳು ಅಂತ ಹೇಳಲಾಗುತ್ತದೆ. ಆದರೆ ಕೊನೆಯಲ್ಲಿ ಒಂದು ಮುಖ್ಯ ಮಾತು, ಒಬ್ಬ ವ್ಯಕ್ತಿಯ ಜೀವನವನ್ನು ರಾಶಿ ಮಾತ್ರ ನಿರ್ಧರಿಸಲು ಸಾಧ್ಯ ಇಲ್ಲ. ಅವರ ಆಲೋಚನೆ, ಅವರ ಪರಿಶ್ರಮ ಮತ್ತು ತೆಗೆದುಕೊಳ್ಳುವಂತಹ ನಿರ್ಧಾರಗಳೇ ಅವರ ಭವಿಷ್ಯವನ್ನು ರೂಪಿಸುತ್ತವೆ. ಇನ್ನು ಕುಂಭರಾಶಿಯವರು ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನು ಮೊದಲು ದೂರ ಮಾಡಿ ಎಲ್ಲರೊಂದಿಗೆ ಬೆರೆಯೋದಕ್ಕೆ ಹೆಚ್ಚು ಗಮನ ಕೊಡಿ. ಎಲ್ಲರೊಂದಿಗೆ ನಿಮ್ಮ ಅಭಿಪ್ರಾಯವನ್ನು ಇನ್ನೊಬ್ಬರ ಬಳಿ ಹೇಳಿಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಈ ವಿಡಿಯೋದಿಂದ ನಿಮ್ಮ ಅಭಿಪ್ರಾಯ ಏನಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತೊಂದು ಆಸಕ್ತಿದಾಯಕ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.